ವೀಕ್ಷಕರೇ, ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ದೇಶಕ್ಕೆ ಯಾವ ಯಾವ ಹೆಸರಿನಿಂದ ಕರಿತಿದ್ರು ಮತ್ತೆ ಇದರ ಇತಿಹಾಸ ಏನು ಅಂತ ತಿಳಿದುಕೊಂಡ್ವಿ. ನಮ್ಮ ದೇಶಕ್ಕೂ ಒಂದು ಇತಿಹಾಸವಿತ್ತು. ಇಲ್ಲಿಯೂ ಕೂಡ ಮಾನವರು ವಾಸ ಮಾಡ್ತಿದ್ರು, ಸಾಕಷ್ಟು ಪ್ರಾಣಿಗಳು ಇದ್ವು, ಹಾಗೆ ಅವರು ಕೂಡ ಅಸ್ತ್ರಗಳನ್ನ ಬಳಸ್ತಿದ್ರು ಅನ್ನೋದಕ್ಕೆ ಪುರಾವುಗಳು ಬೇಡವೆ. ಹೀಗಾಗಿ ನಮ್ಮ ಈ ಭಾರತದ ಇತಿಹಾಸದ ಮೂಲಾಧಾರಗಳನ್ನ ಹುಡುಕುವ ಕೆಲಸವನ್ನ ಈ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಕೆಲವೊಂದು ಸಂಶೋಧನೆಯನ್ನ ಮಾಡ್ತಾ ಇರುತ್ತೆ. ಈ ನಮ್ಮ ಭಾರತದ ಇತಿಹಾಸದ ಮೂಲಾಧಾರಗಳನ್ನ ಹುಡುಕೋದಕ್ಕೆ ನಮ್ಮ ಈ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಎರಡು ಭಾಗಗಳನ್ನಾಗಿ ಮಾಡಿದೆ. ಒಂದು ಪ್ರಾಕ್ತನ ಅಂದ್ರೆ ಪುರಾತತ್ವ ಮೂಲಾಧಾರಗಳು ಅಂತ ಅರ್ಥ, ಇನ್ನೊಂದು ಸಾಹಿತ್ಯಾಧಾರಗಳು. ಏನಿದು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು? ನಮ್ಮ ದೇಶದಲ್ಲೂ ಜನರು ಇದ್ರು, ಅವರು ಕೆಲವೊಂದು ವಸ್ತುಗಳನ್ನ ಬಳಸ್ತಿದ್ರು ಅನ್ನೋದಕ್ಕೆ ಪುರಾವೆಗಳು ಸಾಕಷ್ಟು ದೊರಕಿದೆ. ಅದರಲ್ಲಿ ಆಗಿನ ಜನ ಬಳಸ್ತಿದ್ದಂತ ಮಡಕೆಗಳು, ನಾಣ್ಯಗಳು, ಪೇಂಟಿಂಗ್ಸ್ ಮತ್ತೆ ಕೆಲವೊಂದು ಮುದ್ರೆಗಳು, ಹಾಗೆ ಶಾಸನಗಳು, ಇವೆಲ್ಲವೂ ಪುರಾತತ್ವದ ಮೂಲಾಧಾರಗಳು. ಇನ್ನು ನಮ್ಮ ಪೂರ್ವಜರು ಕೆಲವೊಂದು ಅಸ್ತ್ರಗಳನ್ನ ತಮ್ಮ ತಮ್ಮ ಆತ್ಮರಕ್ಷಣೆಗಾಗಿ ಬಳಸ್ತಿದ್ರು. ಆ ಕಾಲಕ್ಕೆ ತಕ್ಕಂತೆ ಕಲ್ಲಿನಿಂದ ಅಥವಾ ಕಬ್ಬಿಣದಿಂದ ಮಾಡಿದ್ದ ಅಸ್ತ್ರಗಳನ್ನ ನಾವು ಇಲ್ಲಿ ಕಾಣಬಹುದು. ಇದೆಲ್ಲದರ ಜೊತೆಗೆ ಪುರಾತತ್ವ ಮೂಲಾಧಾರಗಳ ಮಹತ್ವಗಳನ್ನ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಇಲ್ಲಿ ನಾವು ಹೇಳೋದಾದ್ರೆ, ಒಂದು ಲಿಖಿತ ಮೂಲಾಧಾರಗಳಿಲ್ಲದ ಕಾಲದ ಇತಿಹಾಸವಾದ್ರೆ, ಇನ್ನೊಂದು ಲಿಖಿತ ಮೂಲಾಧಾರಗಳನ್ನ ಪ್ರಾಮಾಣೀಕರಿಸಿ ಹೇಳುವ ಇತಿಹಾಸ. ಏನಿದು ಲಿಖಿತ ಮೂಲಾಧಾರಗಳಿಲ್ಲದ ಇತಿಹಾಸ ಅಂದ್ರೆ, ಸಿಂಧೂ ನಾಗರಿಕತೆಯ ಪೂರ್ವದಲ್ಲಿ ಬಳಸುತ್ತಿದ್ದಂತ ಆಯುಧಗಳು ಮತ್ತೆ ಕೆಲವೊಂದು ವಸ್ತುಗಳು ನಾವು ಇಲ್ಲಿ ಕಾಣಬಹುದು. ಮತ್ತೆ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಕೆಲವೊಂದು ಶಾಸನಗಳು ಮತ್ತೆ ಮುದ್ರೆಗಳನ್ನ ನಾವು ಸಾಕಷ್ಟು ಕಾಣಬಹುದು. ಅದನ್ನ ಅರ್ಥೈಸಿಕೊಳ್ಳೋದಕ್ಕೆ ಆಗುತ್ತೋ ಇಲ್ಲವೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿನೇ ಉಳಿದಿದೆ. ಅದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಲಿಖಿತ ಮೂಲಾಧಾರಗಳನ್ನ ಪ್ರಾಮಾಣೀಕರಿಸಿ ಹೇಳುವ ಇತಿಹಾಸ. ಇಲ್ಲಿ ಸಾಕಷ್ಟು ದಾಖಲೆಗಳನ್ನ ನಾವು ಸಾಹಿತ್ಯದಲ್ಲಿ ಅಥವಾ ರಾಜ ಮಹಾರಾಜರು ತಮ್ಮ ತಮ್ಮ ಕಾಲದಲ್ಲಿ ಬಳಸಿ ಮುದ್ರಿಸಿದಂತ ಲಿಪಿಗಳನ್ನ ನಾವು ಸಾಕಷ್ಟು ಕಾಣಬಹುದು. ಹಾಗೆ ನಮ್ಮ ಈ ಪುರಾತತ್ವ ಮೂಲಾಧಾರಗಳನ್ನ 5 ಭಾಗಗಳಾಗಿ ವಿಂಗಡಿಸಿ ಹೇಳೋದಾದ್ರೆ, ಉತ್ಖನನ ಅಂದ್ರೆ ಎಕ್ಸ್ಕವೇಷನ್, ಭೂ ಅಗೆತ. ಏನಿದು ಉತ್ಖನನ ಅಂದ್ರೆ, ಕೆಲವೊಂದು ಪುರಾತತ್ವ ಮೂಲಾಧಾರಗಳು ನಮ್ಮ ಈ ಭೂಮಿಯಲ್ಲಿ ಹುದುಗಿ ಹೋಗಿರುತ್ತದೆ. ಕೆಲವೊಂದು ಸ್ಮಾರಕಗಳು, ಮುದ್ರೆಗಳು, ಶಾಸನಗಳು, ನಾಣ್ಯಗಳು ಮತ್ತೆ ವಸ್ತ್ರಗಳು ಕೂಡ ಪ್ರವಾಹದಿಂದ ಅಥವಾ ಭೂಕಂಪದಿಂದ ಮುಚ್ಚಿ ಹೋಗಿರುತ್ತದೆ. ಭೂಮಿಯನ್ನ ಅಗೆದು ತೆಗೆಯೋದೇ ಪುರಾತತ್ವ ಇಲಾಖೆಯ ಒಂದು ಭಾಗ. ಈ ಉತ್ಖನನ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಪುರಾತತ್ವ ಪಳಿಯುಳಿಕೆಗಳು ದೊರಕಿವೆ. ಪಳಿಯುಳಿಕೆಗಳು ಅಂದ್ರೆ ಸ್ಕೆಲಿಟನ್ಸ್. ಇದು ಯಾವ ಕಾಲದ್ದು ಮತ್ತೆ ಇದು ಎಷ್ಟು ಪ್ರಾಚೀನ್ಯತೆ ಹೊಂದಿದೆ ಅಂತ ತಿಳಿದುಕೊಳ್ಳುವುದಕ್ಕೆ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ಪರೀಕ್ಷೆಯನ್ನ ಮಾಡಲಾಗುತ್ತದೆ. ಇದರಿಂದ ನಾವು ಇದು ಯಾವ ಕಾಲದ್ದು ಅಥವಾ ಎಷ್ಟು ವರ್ಷದ ಹಿಂದಿನ ಪಳಿಯುಳಿಕೆ ಅಂತ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ನಾನು ಹೇಳೋದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಯಾಕಂದ್ರೆ ಸೂಕ್ಷ್ಮವಾದ ವಿಷಯಗಳು ಕೆಲವೊಂದು ಸಲ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಹಾಗಾಗಿ ಕಾಂಪಿಟೇಟಿವ್ ಓದೋರು ಆದಷ್ಟು ನೋಟ್ ಮಾಡ್ಕೊಳ್ಳೋದು ಉತ್ತಮ. ಇನ್ನು ಸ್ಮಾರಕಗಳು ಅಂದ್ರೆ ಮಾನ್ಯುಮೆಂಟ್ಸ್. ಈ ನಮ್ಮ ಶಾಲಾ ದಿನಗಳಲ್ಲಿ ಕರ್ಕೊಂಡು ಹೋಗ್ತಿದ್ದದ್ದೇ ಈ ಕೋಟೆ, ಗುಹೆ, ಬಸದಿ, ಅರಮನೆ, ದೇವಾಲಯಗಳನ್ನ ತೋರಿಸೋದಕ್ಕೆ. ಇದನ್ನ ನೀವೆಲ್ಲ ನೋಡಿರ್ತೀರಿ. ಇದು ಕೂಡ ಪುರಾತತ್ವದ ಒಂದು ಭಾಗ. ಈ ಎಲ್ಲಾ ಸ್ಮಾರಕಗಳ ಮಹತ್ವಗಳು ಏನಂದ್ರೆ, ಕಲೆ ಮತ್ತು ವಾಸ್ತುಶಿಲ್ಪ. ಆಗಿನ ಕಾಲದಲ್ಲಿ ಯಾವುದೇ ತರಹದ ಟೆಕ್ನಾಲಜಿಯನ್ನ ಬಳಸದೆ ಮಾಡಿರುವ ಈ ಕಲಾ ನೈಪುಣ್ಯತೆಯನ್ನ ನಾವು ಈ ಸ್ಮಾರಕಗಳಲ್ಲಿ ಕಾಣಬಹುದು. ನಾಣ್ಯಗಳ ಮೇಲೆ ಅಧ್ಯಯನ ಮಾಡುವುದಕ್ಕೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ನಾಣ್ಯಗಳನ್ನ ನಾವು ಆ ಕಾಲದ ರಾಜಕೀಯ ಸ್ಥಿತಿಗತಿ ಮತ್ತು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಗತಿಯ ಆಧಾರದ ಮೇಲೆ ವಿಭಿನ್ನ ನಾಣ್ಯಗಳನ್ನ ನಾವು ಕಾಣಬಹುದು. ಇನ್ನು ಚಿತ್ರಕಲೆ, ಪೇಂಟಿಂಗ್ಸ್. ಈ ಚಿತ್ರಕಲೆಗಳನ್ನ ನಾವು ಹೆಚ್ಚಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಮತ್ತು ರಾಜಕೀಯ ಆಧಾರದ ಮೇಲೆ ವಿಚಿತ್ರ ಪೇಂಟಿಂಗ್ಸ್ಗಳನ್ನ ನಾವು ಸಾಕಷ್ಟು ಕಾಣಬಹುದು. ಉದಾಹರಣೆಗೆ, ಅಜಂತದಲ್ಲಿ ಇರುವ ಗುಹಾಂತರ ದೇವಾಲಯಗಳಲ್ಲಿ ಸಾಕಷ್ಟು ಬೌದ್ಧ ಧರ್ಮದ ಚಿತ್ರಗಳನ್ನ ನಾವು ಕಾಣಬಹುದು. ಮತ್ತೆ ಅಲ್ಲಿರುವ ಕೆಲವೊಂದು ಗುಹೆಗಳಲ್ಲಿ ರಾಜ ಮಹಾರಾಜರ ಚಿತ್ರಗಳನ್ನ ಕೂಡ ನಾವು ಕಾಣಬಹುದು. ಅದೇನೇ ಇರಲಿ ವೀಕ್ಷಕರೇ,
ಆಗಿನ ಕಾಲದ ಈ ಚಿತ್ರಕಲೆಯನ್ನ ನಾವು ಕೂಡ ಮೆಚ್ಚಬೇಕಾದ ಸಂಗತಿ. ಕೊನೆಯದಾಗಿ ಶಾಸನಗಳು. ಭಾರತದಲ್ಲಿ 75,000ಕ್ಕೂ ಹೆಚ್ಚು ಶಾಸನಗಳನ್ನ ನಾವು ದೇಶದ ನಾನಾ ಭಾಗಗಳಲ್ಲಿ ಕಾಣಬಹುದು. ಈ ಶಾಸನಗಳನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಲಿಪಿಗಳಲ್ಲಿ ಬರೆದಿರೋದನ್ನ ನಾವು ಸಾಕಷ್ಟು ಕಾಣಬಹುದು. ನಾನು ಈ ಶಾಸನಗಳ ಬಗ್ಗೆ ಆ ಕಾಲದ ರಾಜರ ಬಗ್ಗೆ ಹೇಳುವಾಗ ಸಾಕಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಬಯಸ್ತೀನಿ. ಉದಾಹರಣೆಗೆ ಹೇಳೋದಾದ್ರೆ, ಐಹೊಳೆಯಲ್ಲಿ ಇರುವ ಮೆಗುತಿ ಜೈನ್ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ. ಅದನ್ನ ಐಹೊಳೆ ಶಾಸನ ಅಂತಾನೆ ಕರೀತಾರೆ. ಈ ಎಲ್ಲಾ ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಎಪಿಗ್ರಾಫಿ ಅಂತ ಕರೀತಾರೆ. ಇದಿಷ್ಟು ಪ್ರಾಕ್ತನ ಅಥವಾ ಭಾರತ ಪುರಾತತ್ವದ ಮೂಲಾಧಾರಗಳು. ಇನ್ನು ಭಾರತ ದೇಶದ ಮೂಲಾಧಾರದ ಇನ್ನೊಂದು ಭಾಗ ಅಂದ್ರೆ ಅದು ಸಾಹಿತ್ಯಾಧಾರಗಳು. ಈ ಸಾಹಿತ್ಯಾಧಾರಗಳನ್ನ ನಾವು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯರ ಸಾಹಿತ್ಯ ಅಥವಾ ಬರವಣಿಗೆ. ಮೊದಲನೇದು ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ದೇಶದ ಸಾಹಿತಿಗಳಿಂದ, ವಿದ್ವಾಂಸರಿಂದ ಅಥವಾ ರಾಜರಿಂದ ಬರೆದ ಕೃತಿಗಳನ್ನ ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ಇನ್ನು ವಿದೇಶಿಯರ ಸಾಹಿತ್ಯ, ವಿದೇಶಿ ಪ್ರವಾಸಿಗರಿಂದ ಅಥವಾ ಸಾಹಿತಿಗಳಿಂದ ಮತ್ತು ವಿದ್ವಾಂಸರಿಂದ ಬರೆದ ಕೃತಿಗಳನ್ನ ವಿದೇಶಿಯರ ಸಾಹಿತ್ಯ ಅಂತ ಕರೀತಾರೆ. ಉದಾಹರಣೆಗೆ ಹುಯೆನ್ ಸಾಂಗ್ ಅವರು ತಮ್ಮ ಭಾರತದ ಪ್ರವಾಸದ ಅನುಭವಗಳನ್ನ ತಮ್ಮ ಸಿಯುಕಿ ಕೃತಿಯಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಭಾರತ ಪುರಾತತ್ವದ ಮೂಲಾಧಾರದ ಮಾಹಿತಿ. ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.